ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಡೈಲಿ 6 ಗಂಟೆ 7 ಗಂಟೆಗೆ ಎದ್ದೇಳೋಳು. ಇವತ್ತು 5:15ಗೆ ಎಚ್ಚರಿಕೆ ಆಗೋಗ್ಬಿಟ್ಟಿತ್ತು. ಏನಕ್ಕೆ ಅಂತ ಹೇಳ್ತೀನಿ. ತಿಂಡಿ ಬಂದು ಇವತ್ತು ಪಲಾವ್ ಮಾಡಿದ್ದೆ ಬೇಗನೆ. ನಮ್ಮ ಮನೆಯವ್ರು ಒಬ್ಬರಿಗೇನೆ. ನಾನು ತಿಂದೋಗೋಣ ಅಂದ್ಕೊಂಡೆ. ಇವತ್ತು ತಿಂಡಿ ತಿನ್ನೋಕ್ಕೂ ಮೂಡಿಲ್ಲ ಯಾಕೋ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿ ಫನ್ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. 1 ತಿಂಗಳ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಆದರೆ ಹೋಗೋ ಟೈಮಲ್ಲಿ ಒಬ್ರಿಗೆ ಇಂಜುರಿ ಆಗಿ ಹೋಗೋಕ್ಕಾಗಲಿಲ್ಲ. 1 ತಿಂಗಳ ಮುಂಚೆನೇ ಶಾಪಿಂಗ್ ಎಲ್ಲ ಬಂದಿದ್ವಿ. ಅದು ಕ್ಯಾನ್ಸಲ್ ಆಗಿ 15 ಡೇಸ್ ಬಿಟ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಆದರೂ ಇವತ್ತು ಹೋಗ್ಬೇಕಿದ್ರೆ ಅಷ್ಟೇ ಹೋಗ್ತೀವೋ ಇಲ್ವೋ ಅಂತ ಡೌಟೇನೇ ಇತ್ತು. ನಾವು ಹೋಗಿದ್ದು ಬಂದು ಬಸ್ನಲ್ಲೇ. ನಾವು ಶಿವಾಜಿನಗರ ಬಸ್ಗೆ ಹೋದ್ವಿ ಜಾಲಹಳ್ಳಿ ಕ್ರಾಸಿಂದ. ಇದು ಫನ್ವಾರ್ಡ್ ಅಂತಲೇ ಸ್ಟಾಪ್ ಸಿಗುತ್ತೆ. ಫನ್ವಾರ್ಡ್ ಮುಂದೆನೇ ನಿಲ್ಲಿಸುತ್ತೆ. ಬಸ್ಸಲ್ಲೂ ಆರಾಮಾಗಿ ಹೋಗ್ಬೋದು. 10:30ಗೆ ಓಪನ್ ಅಂತ ಇತ್ತು. ನಾವು ಮನೆ ಬಿಟ್ಟಾಗ 9 o'clock ಆಗಿತ್ತು. 1.5 ಗಂಟೆಲಿ ಟ್ರಾಫಿಕ್ ಎಲ್ಲ ಸೇರಿ 1.5 ಗಂಟೆಲಿ ಕರೆಕ್ಟ್ ಟೈಮ್ಗೆ ನಾವು ರೀಚ್ ಆದ್ವಿ 10:30ಗೆ. ಟಿಕೆಟ್ ಪ್ರೈಸ್ ಬಂದು ಎಲ್ಡರ್ಸ್ಗೆ 1200 ಆಗುತ್ತೆ ವೀಕ್ ಡೇಸಲ್ಲಿ. ವೀಕೆಂಡಲ್ಲಿ 1500 ಆಗುತ್ತೆ. ಚಿಲ್ಡ್ರನ್ಸ್ಗೆ ಸೇಮ್ ಇರುತ್ತೆ 1000. ಹಾಗೆಯೇ ನಮಗೆ ಇಲ್ಲಿ ಆಫರ್ ಬಂದು ಸ್ಕೂಲ್ ಕಾಲೇಜವ್ರಿಗೆ 30% ಡಿಸ್ಕೌಂಟ್ ಇದೆ. ವಿತ್ ID ಕಾರ್ಡ್ ಪ್ರೂಫ್ ತೋರಿಸ್ಬೇಕು. ಹಾಗೆ ಗೌರ್ಮೆಂಟ್ ಜಾಬವ್ರಿಗೂ 20% ಡಿಸ್ಕೌಂಟ್ ಇದೆ. ನಾವು ಟಿಕೆಟ್ ತೊಗೊಂಡು ಹೋದ್ವಿ. ಈ ಥರ ಒಂದು ಬ್ಯಾಂಡ್ ಕೊಟ್ಟಿರ್ತಾರೆ, ಅದನ್ನು ಕೈಗೆ ಹಾಕ್ತಾರೆ. ಅದನ್ನು ಹಾಕ್ಕೊಂಡು ಒಳಗೋದ್ವಿ. ಫನ್ವಾರ್ಡ್ ಎಂಟ್ರೆನ್ಸ್ ಬಂದು ಈ ಥರ ಇರುತ್ತೆ. ದೊಡ್ಡ ಎಲಿಫೆಂಟ್ ಇದೆ. ಈ ಕಡೆ ಸ್ಕೈ ಡ್ರಾಪ್ ಗೇಮ್ಸ್ ಇದೆ. ನಾನು ಇದನ್ನು ವಂಡರ್ಲಾದಲ್ಲೂ ಆಡಿದ್ದೆ, ಸ್ಕೈ ಡ್ರಾಪ್ ಗೇಮ್ನ. ಅದರಲ್ಲಿ ಕೂತ್ಕೊಂಡಿದ್ನಲ್ಲ, ಅಲ್ಲಿ ಇದಕ್ಕಿಂತ ಹೈಟ್ ಇದೆ ಅನಿಸುತ್ತೆ. ಅದರಲ್ಲಿ ಕೂತ್ಕೊಂಡಿದ್ನಲ್ಲ, ಆ ಧೈರ್ಯದ ಮೇಲೆ ಈ ಗೇಮ್ನು ಫಸ್ಟ್ ಕೂತ್ಕೊಂಡು ಆಡಿದ್ದೆ. ಈ ಗೇಮು ಸ್ಕೈ ಡ್ರಾಪು ಭಯ ಅಂತ ಏನಾಗಲಿಲ್ಲ, ಚೆನ್ನಾಗಿತ್ತು. ಒಂಥರ ಎಂಜಾಯ್ ಮಾಡಿದ್ವಿ ಈ ಗೇಮಲ್ಲಿ. ಆ ಗೇಮ್ನ ಆಡಿಕೊಂಡು ನೆಕ್ಸ್ಟ್ ಬೇರೆ ಯಾವ ಗೇಮ್ ಇದೆ ಅಂತ ಹೇಳಿಬಿಟ್ಟು ಆಡೋಣ ಅಂತ ಹೋದ್ವಿ. ನೆಕ್ಸ್ಟ್ ಆಟ ಆಡಿದ್ದು ಈ ಥರ ರೋಲ್ ಥರ ತಿರ್ಗೋದು. ಇದು ಬಂದು ಚಿಕ್ಕ ಮಕ್ಕಳು ಆಟ ಆಡೋ ಥರನೇ ಇತ್ತು. ಅಷ್ಟು ಏನು ಭಯ ಆಗುತ್ತೆ ಅನ್ನೋ ಥರ ಏನಿರಲಿಲ್ಲ. ಆರಾಮಾಗಿ ಕೂತ್ಕೊಂಡು ಆಟ ಆಡ್ಬೋದಾಗಿತ್ತು ಇದನ್ನು. ಅದನ್ನು ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ಈ ಗೇಮ್ ಇತ್ತು. ಈ ಗೇಮು ನಾನು ವಂಡರ್ಲಾದಲ್ಲಿ ಆಡಿರಲಿಲ್ಲ. ಈ ಗೇಮ್ ಒಂಥರ ಚೆನ್ನಾಗಿತ್ತು. ಇದನ್ನು ಆಡಬೇಕಿದ್ರೆ ಮೊಬೈಲೆಲ್ಲ ತೆಗೆದು ಪಕ್ಕಕ್ಕೆ ಇಡಿಸ್ಕೊಂಡಿದ್ರು. ಅದು ಫುಲ್ ರೋಲ್ ಆಗುತ್ತಲ್ಲ, ಮೊಬೈಲೆಲ್ಲ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸಲ ಎಲ್ಲ ದೇವರು ಕಣ್ಮುಂದೆ ಬಂದೋದಂಗೆ ಆಯಿತು ಈ ಗೇಮ್ ಆಡೋ ಅಷ್ಟೊತ್ತಿಗೆ. ಅಷ್ಟು ಒಂದು ಸ್ವಲ್ಪ ಲೈಟಾಗಿ ಭಯ ಇತ್ತು. ಅದನ್ನು ಮುಗಿಸ್ಕೊಂಡು ಆಡಿದ್ದು ಇದು ಜೋಕಾಲಿ ಗೇಮು. ಇದು ಚೆನ್ನಾಗಿತ್ತು ಆಟ ಆಡೋಕ್ಕೆ. ಇದನ್ನು ಫುಲ್ ಹೈಟ್ ಏನು ಹೋಗಲಿಲ್ಲ, ಸ್ಪೀಡಾಗಿ ತಿರುಗ್ತಾಯಿತ್ತು. ಚೆನ್ನಾಗಿತ್ತು ಈ ಗೇಮು. ನಾನು ಕಾಣಿಸ್ತಾ ಇದ್ದೀನಾ? ಬಾಲ ಇಟ್ಕೊಳ್ಳೋದಷ್ಟೇ. ಅದು ನೋಡು ಉಲ್ಟಾ ಹೋಗಿ ಬರುತ್ತೆ ಅದು. ಅಲ್ಲೇ ಹಾಕಿಸ್ಬೇಕು. ಆಪ್ರೇಟ್ ಮಾಡ್ತಾರ ಅವರು. ಅಪ್ಪ ನಾವು ಆಡಲ್ಲಪ್ಪ ಇದನ್ನ. ನಾನು ತುಂಬ ಇಷ್ಟಪಟ್ಟು ಫನ್ವಾರ್ಡ್ಗೆ ಹೋದಾಗ ಇದನ್ನು ಆಡಲೇಬೇಕು ಅಂತ ಅಂದ್ಕೊಂಡಿದ್ದು ಬುಲ್ ರೈಡು. ಅದನ್ನು ಆಡಿ ಮುಗಿಸಿದ್ವಿ.
ಇನ್ನೂ ಡ್ರೈ ಗೇಮ್ಸ್ ಆಡೋದು ಬಾಕಿ ಇತ್ತು. ಅಷ್ಟೊತ್ತಿಗೆ ಫ್ರೆಂಡ್ಸ್ ಎಲ್ಲ ವಾಟರ್ ಗೇಮ್ಸ್ ಕಡೆ ಹೋಗೋಣ, ಇವಾಗ ಬಿಸಿಲು ಜಾಸ್ತಿ ಇತ್ತಲ್ಲ ಆಟ ಆಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ವಾಟರ್ ಗೇಮ್ಸ್ ಕಡೆ ಹೋಗ್ತಾ ಇದ್ವಿ. ಇವಾಗ ಈ ಥರ ಬಾಕ್ಸ್ಗಳು ಕಟ್ಟಿರ್ತಾರೆ ನಮಗೆ ಲಗೇಜ್ ಇಡೋಕ್ಕೆ ಅಂತ, ಅದಕ್ಕೊಂದು ಕೀ ಕೊಟ್ಟಿರ್ತಾರೆ. ಆ ಕೀನ ನಾವೇ ಇಟ್ಕೋಬೇಕು. ಅದೇನೋ ಮಿಸ್ ಆದರೆ 700 ಏನೋ ಪೇ ಮಾಡಿಸ್ಕೋತಾರೆ ಅಂತ ಹೇಳ್ತಿದ್ರು. ನಾವು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದು ಫಸ್ಟ್ ರೈನ್ ಡ್ಯಾನ್ಸ್ ಎದುರುಗಡೆ ರೈನ್ ಡ್ಯಾನ್ಸ್ ಇತ್ತು, ಅದನ್ನು ಆಡೋಣ ಅಂತ ಹೋದ್ವಿ. ನಮಗೆ ರೈನ್ದು ಡ್ಯಾನ್ಸ್ ಬರ್ತಿತ್ತಲ್ಲ, ಅದರಲ್ಲಿ ಜಾಸ್ತಿ ಹೊತ್ತು ಆಡೋಕ್ಕೆ ಆಗಲಿಲ್ಲ. ಅದೊಂದು ಸ್ವಲ್ಪ ತಣ್ಣಗೆ ನೀರು ಬರ್ತಾಯಿತ್ತು, ಚಳಿ ಚಳಿ ಅನ್ನಿಸ್ತಾ ಇತ್ತು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇದಿತ್ತು, ಇದು ಟೈಮಿಂಗ್ಸು ಒಂದೊಂದು ಸಲ ಆನ್ ಮಾಡಿರ್ತಾರೆ, ಒಂದೊಂದು ಸಲ ಆನ್ ಮಾಡಿರಲ್ಲ. ಅದು ಆನ್ ಮಾಡಿದಾಗ ಹೋಗಿ ಆಟ ಆಡಬೇಕು. ಹಾಗೆ ಮೇಲ್ಗಡೆನೂ ಇದೆ, ಅಲ್ಲೂ ಹೋಗ್ಬೋದು. ನೆಕ್ಸ್ಟ್ ನಾವು ವೇವ್ ಪೂಲಲ್ಲಿ ಆಟ ಆಡೋಕ್ಕೆ ಹೋದ್ವಾ. ಅಲ್ಲಿನ್ನೂ ವೇವ್ ಪೂಲ್ ಆನೇ ಮಾಡಿರಲಿಲ್ಲ. ಅದನ್ನು ಅಷ್ಟೇ ಟೈಮಿಂಗ್ಸ್ ಇರುತ್ತೆ, ಆನ್ ಮಾಡಿದಾಗ ಹೋಗಿ ಆಟ ಆಡಬೇಕು. ಇವಾಗ ಆಡಿದ ಗೇಮು ಒಂದು ಸ್ವಲ್ಪ ಭಯ ಅನ್ನಿಸ್ತು. ಅಲ್ಲಿಂದ ಜಾರಿ ಬರೋಕ್ಕೇನು ಭಯ ಆಗಲಿಲ್ಲ, ಅಲ್ಲಿಂದ ಅಷ್ಟು ದೂರ ತಗೊಂಡೋಗಿ ಎಸೆಯುತ್ತೆ. ನನ್ನನ್ನು ಹಿಡ್ಕೊಳಕ್ಕಾದ್ರೆ 3 ಜನ ನಿಂತಿದ್ರು, 3 ಜನದ ಕೈಲೂ ಆಗಲಿಲ್ಲ. ಅದು ಮಿಸ್ಸಾಗಿ ಉಗುರು ಟೆಚ್ಚಾಗಿ ಒಂಥರ ಕುರುಪ್ ಹಾಕ್ದಂಗೆ ಆಗೋಗ್ಬಿಟ್ಟಿದ್ದೆವು. ಹಣೆ ಮೇಲೆ ಮತ್ತು ಮೂಗತ್ರ ಎಲ್ಲ ಬರೆ ಬಂದಂಗೆ ಆಗೋಗಿದೆ. ನೆಕ್ಸ್ಟ್ ಬಂದು ಹೈಟಿಂದ ಜಾರೋದು ಇರುತ್ತಲ್ಲ, ಅದನ್ನು ಜಾರೋಣ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡು ಹೋಗ್ತಾಯಿದ್ದೀವಿ. ಇದನ್ನೆಲ್ಲ ನಾವೇ ತೊಗೊಂಡೋಗ್ಬೇಕು ಮೇಲೆ. ಇದೊಂದು ಕಾಯೋದೇ ನಮಗೊಂದು ಅರ್ಧ ಗಂಟೆ ಆಯಿತು. ಯಾರು ಅಲ್ಲಿಂದ ಜಾರ್ಕೊಂಡು ಬಂದ ತಕ್ಷಣ ಒಬ್ಬರು ಬೇರೆಯವ್ರು ಇಟ್ಕೋತಿದ್ರು. ನಾವು ಒಂದು ಅರ್ಧ ಗಂಟೆ ತನಕ ಇಟ್ಕೊಳಕ್ಕೆ ನೋಡಿದ್ವಿ, ಸಿಗಲಿಲ್ಲ. ಲಾಸ್ಟಿಗೆ ಇದು ನಮಗೆ ಬೇಕೇ ಬೇಕು ಅಂತ ಹಠ ಮಾಡಿ ತಗೊಂಡು ಹೋಗ್ತಾ ಇದ್ದೀವಿ. ಸೆಲ್ಫಿನಾ? ಇವಾಗ ಆಗಲ್ಲ ಸೆಲ್ಫಿ ಮಾಡೋಕೆ. ಮಾಡ್ಲಾ ಸೆಲ್ಫಿ ಮಾಡ್ಲಾ? ಬಿದಾಕ್ತೀನಿ. ಎಲ್ಲಿದ್ದಾರೆ? ತುಂಬ ಹೊತ್ತು ನೀರಲ್ಲಿ ಆಟ ಆಡಿದ್ವಲ್ಲ, ಯಾಕೋ ಚಳಿ ಚಳಿ ಅನ್ನಿಸ್ತಿತ್ತು. ಬಿಸಿ ಬಿಸಿ ಕಾಫಿ ಕುಡ್ಕೊಂಬಂದರೆ ಸಾಕು ಅನ್ನಿಸ್ತಿತ್ತು. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಹೋಗ್ತಾಯಿದ್ವಿ. ಮತ್ತು ನಾವು ಅಲ್ಲಿ ಬೇರೆ ಗೇಮ್ ಆಡಬೇಕಿದ್ರೆ ವೇವ್ ಪೂಲ್ ಆನ್ ಮಾಡಿದರು. ಇವಾಗ ಬಂದ್ರೂ ಆನ್ ಮಾಡಿರಲಿಲ್ಲ. ಹಾಗೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ತಾ ಇದ್ವಿ. ಇದನ್ನು ಅಷ್ಟೇ ಟೈಮಿಂಗ್ಸ್ ಒಂದೊಂದು ಸಲ ಆನ್ ಮಾಡಿರ್ತಾರೆ, ಒಂದೊಂದು ಸಲ ಆನ್ ಮಾಡಿರಲ್ಲ. ಇದು ಆನ್ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ವಿ.
ನಾನು ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಹೋಗ್ತಾಯಿದ್ದು. ನಾನು ಯಾವಾಗಲೂ ಮನೆಯವ್ರ ಜೊತೆ ಇಲ್ಲಾಂದರೆ ತಂಗಿಯವರು ಬಂದಿರ್ತಾರೆ, ಇಲ್ಲಾಂದರೆ ನಮ್ಮ ಮನೇಲಿ ಯಾರಾದರೂ ಇರ್ತಾರೆ. ಮಕ್ಕಳನ್ನೆಲ್ಲ ಬಿಟ್ಟು ಬಂದಿರೋದು ಇದೇ ಫಸ್ಟ್ ಟೈಮು. ಹಾಗೆ ಚಳಿ ಆಗ್ತಾಯಿತ್ತು ಅಂಥೇಳಿ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಏನಾದರೂ ಸಿಂಪಲಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ. ಇಲ್ಲಿ ಔಟ್ಸೈಡ್ ಫುಡ್ಡು ಅಲೋ ಇದೆ, ನಮಗೆ ಗೊತ್ತಿರಲಿಲ್ಲ. ನಾನು ಕೆಲವೊಂದು ವೀಡಿಯೋಗಳನ್ನ ನೋಡಿದಾಗ ಅಲ್ಲಿ ಯಾರೂ ಮೆನ್ಷನ್ ಮಾಡಿರಲಿಲ್ಲ ಔಟ್ಸೈಡ್ ಫುಡ್ ಅಲೋ ಇದೆ ಅಂತ ಹೇಳ್ಬಿಟ್ಟು. ತುಂಬ ಜನ ಔಟ್ಸೈಡ್ ಫುಡ್ ತಂದು ತಿಂತಾಯಿದ್ರು. ಇನ್ನು ಈ ಥರ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ನಮಗೆ ಫುಡ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಏನು ಹೇಳಬೇಕು ಅಂತೇಳಿ. ಅವ್ರವ್ರ ಟೇಸ್ಟಿಗೆ ತಕ್ಕ ಹಾಗೆ ಇರುತ್ತೆ. ಕಾಫಿ ಒಂದು ಕುಡಿದು ನಾವೊಂದು ಸ್ವಲ್ಪ ಫ್ರೈಡ್ ರೈಸ್ ತೊಗೊಂಡ್ವಿ ಅಷ್ಟೇ, ಲೈಟ್. ನಾವು ಔಟ್ಸೈಡ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ಮುಗಿದ್ಮೇಲೆ ಹೋಗ್ಬೇಕಾದ್ರೆ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅದು ಕಾಫಿ ಕುಡ್ಕೊಂಡು ಅದೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಬರೋ ಹೊತ್ತಿಗೆ ನಮ್ಮ ಡ್ರೆಸ್ ಎಲ್ಲ ಡ್ರೈ ಆಗೋಗಿತ್ತು. ಹಾಗೆಯೇ ಒಂದು 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡಿದ್ವಿ. ಕೆಲವರು ಬರ್ತಾಯಿದ್ರು, ಅವರನ್ನೇ ಕಾಯ್ತಾ ನಿಂತ್ಕೊಂಡಿದ್ವಿ. ಬೇರೆ ಗೇಮ್ಗಳು, ಡ್ರೈ ಗೇಮ್ಸ್ ಅವಾಗ ಒಂದು ಸ್ವಲ್ಪ ಆಡಿದ್ದಲ್ವ, ಇವಾಗ ಅದನ್ನು ಆಡಿಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟ ತನಕ ವಾಟರ್ ಗೇಮ್ ಆಡಿ ಸುಸ್ತಾಗೋಯ್ತು. ಅದಕ್ಕೆ ಡ್ರೈ ಗೇಮ್ ಆಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಭಯನಾ ಇಲ್ಲ, ಹಿಂಗೆ ರೌಂಡ್ ಇದು ತೂಕಾಲಿ ಆಡುತ್ತಷ್ಟೇ. ಇದು ವಾಪಸ್ ತಿರ್ಗಿಸಲ್ಲ. ಇದು ನಾವು ಕಾಣಿಸ್ತೀವಾ? ಹಾಂ, ಕಾಣಿಸ್ತಾ ಇದೆ. मारो खड़ा अल्लाह अम्मी कहता नहीं मिनट तक रातों को रखो तो ಮತ್ತೆ ಮತ್ತೆ ಹೈಟ್ ಆಗ್ತಾ ಇದೆ ಇದು. ಎಲ್ರಿ ಅವರು ಮುಚ್ಚಿದ್ರು ನೋಡಿ ನೋಡಿ. ವೈಟ್ ಬ್ಲ್ಯಾಕ ನಿಮಗೆ? ನನಗಿದು ನನ್ನ ಕುದುರೆ ಇದು. ಕುತ್ಕೊಳ್ಳಿ ಎಲ್ಲ ಅಷ್ಟು ಪುಟಾಣಿ ಅಂಬ. ಇಲ್ಲಿ ಡ್ಯಾಶಿಂಗ್ ಕಾರ್ ಇತ್ತು. ಇದಕ್ಕೆ ಮಾತ್ರ 30 ರೂಪೀಸು ಪೇ ಮಾಡಿಬಿಟ್ಟು ಆಟ ಆಡಬೇಕು. ಇವಾಗ ನಾವು ಕುತ್ಕೊಳ್ಳೋಣ. ಈ ಗೇಮ್ ಅಂತೂ ಸಖತ್ ಚೆನ್ನಾಗಿತ್ತು. ನೋಡೋಕ್ಕೆ ಹೈಟ್ ಇದೆ ಅನ್ನಿಸ್ತಾ ಇತ್ತು, ಆದರೆ ನಮಗೇನು ಭಯ ಆಗಲಿಲ್ಲ. ಇದು ಕುತ್ಕೊಂಡು ನೋಡೋರಿಗೆ ಎಷ್ಟು ಹೈಟ್ ಇದೆ, ಕುತ್ಕೊಳ್ಳೋಕೆ ಭಯ ಆಗುತ್ತೆ ಅಂತ ಇದ್ದರು. ಮೇಲಿಂದ ನಮ್ಮನ್ನು ಕೆಳಗಡೆ ಇನ್ನೊಂದು ಸೈಡ್ ಇರೋರನ್ನ ಇಳಿಸ್ಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ನಾವು ಅಲ್ಲೇ ಕುತ್ಕೊಂಡಿದ್ವಿ. ಯಾವ ಥರ ಕಾಣಿಸ್ತಾ ಇದೆ, ಸಖತ್ ಹೈಟಾಗಿತ್ತು. ಈ ಕಡೆ ಡ್ರೈ ಗೇಮ್ಸ್ ಕಡೆ ಯಾರು ಜನನೇ ಇಲ್ಲ, ಎಲ್ಲ ಕಡೆ ವಾಟರ್ ಗೇಮ್ಸ್ ಕಡೆನೇ ಸಖತ್ ಜನ ತುಂಬಿಕೊಂಡಿದ್ದಾರೆ.
ಅಲ್ಲಿ ಅದು ನೀರು ಮಧ್ಯೆ ಹೋಗುತ್ತಲ್ವಾ ಈ ಟ್ರೈನ್ ಅಲ್ಲ ಅದಲ್ಲ ಕಮ್ಮಿ ಮೇಲೆ ಹೋಗುತ್ತೆ ಇಲ್ಲಿ ಇದೊಂದು ನಾನು ವಂಡರ್ಲಾದಲ್ಲಿ ಟ್ರೈ ಮಾಡಿರ್ಲಿಲ್ಲ ನೋಡೋಣ ನಾವು ಕಾಯ್ದು ಲಾಸ್ಟಿಗೆ ಗಾಡಿ ಬಂದಿದ್ದೆ ಹೇಗೆ ಇವಾಗ ರೋಲರ್ ಕೋಸ್ಟರ್ ಆಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಇದಕ್ಕೆ ನಾವಿಬ್ಬರೇ ಕೂತ್ಕೊಂಡಿದ್ದು, ಇನ್ಯಾರೂ ಕೂತ್ಕೊಳ್ಳಿಲ್ಲ. ಅವ್ರು ಕೂತ್ಕೋಬೇಕಾದ್ರೆ ಹೇಳಿದರು ಒಂದು ಸ್ವಲ್ಪ ಹೊತ್ತು ಕತ್ತೆಲ್ಲ ಬಗ್ಗಿಸ್ಬಾರ್ದು, ಕತ್ತಿಂದನೇ ಹಿಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡಿರೋದು ಮತ್ತು ಹೊರಗಡೆ ನಿಂತ್ಕೊಂಡಿರಲ್ಲ ನಮ್ಮ ಫ್ರೆಂಡ್ ವೀಡಿಯೋ ಮಾಡ್ಕೊಂಡಿರೋದು ಎರಡನ್ನೂ ಹಾಕಿರ್ತೀನಿ. ಏನು ಹಿಂಗಾಗ್ತಿದೆ ಇಷ್ಟೇ ಬಂತು ಅಲ್ಲಿಂದ ಅಷ್ಟೇ. ಇಲ್ಲಿಂದ ಸ್ಲೋ ಆಗುತ್ತೆ. ಎಷ್ಟು ಟೈಟ್ ಇದೆ ಅಂದರೆ ಕಾಣಿಸ್ತಾ ಇದೆಯಾ? ಮೇಲತ್ತುತ್ತಾ ಇದೆ. ಅಲ್ಲ ಅಂತ ಫೀಲ್ ಏನು ಆಗ್ತಿಲ್ಲ. ಅಂತ ಕೆಳಗಿಂದ ನೋಡಿದಷ್ಟು ಭಯ ಏನಾಗ್ತಾ ಇಲ್ಲ ಅಲ್ಲ? ನಿಮ್ಗೆ ಆಗ್ತಾ ಇದೆಯಾ? ಚೆನ್ನಾಗಿ ಸಣ್ಣ ಗಾಳಿ ಬೀಸ್ತಾ ಇದೆ. ಕೆಳಗೆ ಇರೋರು ಹೇಗೆ ಕಾಣಿಸ್ತಿದ್ದಾರೆ? ಅವ್ರಿಗೆ ನಮ್ಮನ್ನ ನೋಡಿದ್ರೆ ಭಯ ಆಗ್ತಾ ಇರುತ್ತೆ ಅಲ್ಲ ಅವ್ರಿಗೆ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಗೇಮ್ಸ್ ಆಡಿದ್ವಿ. ಇನ್ನೂ ತುಂಬ ಗೇಮ್ಗಳು ಆಡೋದು ಬಾಕಿ ಇತ್ತು. ಡ್ರೈ ಗೇಮ್ಸು, ವಾಟರ್ ಗೇಮ್ಸ್ ಎರಡರಲ್ಲೂ ನಮ್ಗೆ ಇಷ್ಟೊತ್ತಿಗೆ ಸುಸ್ತಾಗಿ ಹೋಗಿತ್ತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಜಾಸ್ತಿ ಆಟ ಆಡಿ ನಾವಿಬ್ರೇ.
ಇಲ್ಲ ನಾನು ಹೇಗಿತ್ತು ಫನ್ ವರ್ಲ್ಡ್? ಸೂಪರ್ ಆಗಿತ್ತು. ನಾವು 4:15 ಅಷ್ಟೊತ್ತಿಗೆ ರೆಡಿಯಾಗಿ ಹೊರಗಡೆ ಬಂದ್ವಿ. ಹೋಗೋಣ ಮನೆಗೆ, ಟೈಮ್ ಆಗುತ್ತೆ, ಲೇಟ್ ಆಗುತ್ತೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಅಂತ. ಹಾಗೆ ಬರ್ಬೇಕಾದ್ರೆ ಆನ್ ದ ವೇ ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನೂ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.